ನೋಡಿ ಅಲ್ಲೊಂದು ಫೋಟೋ ಇದೆ, ಒಂದು ಜಾಕಿ ಚಾನ್. ಇದೇ ಹುಡುಗಿದ್ ನಾನು, ನಮ್ಮ ದೊಡ್ಡವನು ಇವನು, ಅವನು ಸಣ್ಣವನಿದ್ದಾಗ ಹಾಂ ಪೇಪರ್ನಲ್ಲಿ ನೋಡ್ಬಿಟ್ಟಿದ್ದ, ಜಾಕಿ ಚಾನ್ ಬಂದನಪ್ಪ ಹೊಸಪೇಟೆಗೆ. ನನಗೊಂದು ಶೂಟಿಂಗ್ ಇತ್ತು ಅಲ್ಲಿ, ನಾನು ಪುರಂದರದಾಸ್ ವೇಷ ಮಾಡೋಕ್ಕೆ ಹೋಗ್ಬೇಕಾಗಿತ್ತು. ಅವಾಗ ನಂಗೊಂದು ಫೋಟೋ ತಂದ್ಕೊಳಪ್ಪ, ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಬಾರಪ್ಪ ಅಂತ ಅಂದಿದ್ದ. ಹೌದಲ್ಲ ಇವರೆಲ್ಲ ಹೇಳಿದ್ರಲ್ಲ ಅಂತ ನಾನು ಹೋಗಿ ಅವ್ರು ತೆಗೆಸ್ಕೊಂಡ್ಬಂದಿದ್ದು. ಇನ್ನು ರಜನಿಕಾಂತ್ ಸರ್ ಬಗ್ಗೆ ಆಕ್ಚುಲಿ ನೀವು ಹೇಳ್ತಿದ್ರಿ, ಅದೊಂದು ಇಂಟರ್ವ್ಯೂನಲ್ಲಿ ಕೇಳಿದೆ, ಬಸ್ ಹತ್ತಿ ಹೆಂಗೆ ಇಳಿಬೇಕಂತ ಹೇಳ್ಕೊಟ್ಟಿದ್ರು ಟ್ರಿಕ್. ನಂಗೆ ಅದಕ್ಕೆ ಟಿಕೆಟ್ ತೊಗೊಳಕ್ಕಾಗದೆ ಇದ್ದಾಗ ಸ್ವಾರಸ್ಯವಾಗಿ. ಯಾಕೆಂದರೆ ನಾನು ಫಸ್ಟು ಸಿನಿಮಾಗೆ ಬರೋಕ್ಕೆ ಮುಂಚೆ ಹೋಟೆಲಲ್ಲಿ ಇರಲಿಲ್ಲ, ಅಲ್ಲಿ ಹನುಮಂತ ನಗರದಲ್ಲಿದ್ದೆ. MN ಪ್ರಸಾದ್ ಅಂತ ಒಬ್ಬ ಡೈರೆಕ್ಟ್ರು. ಇವಾಗ ನಮ್ಮ ಹಂಸಲೇಖ ಅವರ ಮೊಟ್ಟ ಮೊದಲ ಸಿನಿಮಾ ಯಾವುದೋ ಒಂದು ಇದೆ, ನೀನಾ ಭಗವಂತ ನನಗುಪಕರಿಸಿ ಏನೋ ಅದ್ನೇನಾ ಅಂತ ಬರ್ತಾ ಹಾಡೋದು. ಅದನ್ನು ನಿರ್ಮಾಣ ಅವ್ರು ಮಾಡಿದರು. ಆ ಹಾಡನ್ನು ಅವರೇ ಬರೆದಿದ್ದು, ಸಂಗೀತ ನಿರ್ದೇಶಕರಾಗಿದ್ದು. ಆ ಚಿತ್ರ MN ಪ್ರಸಾದ್ ಅಂತ ಒಬ್ಬ ನಿರ್ದೇಶಕರು, ಅವರ ಆಫೀಸಲ್ಲಿ ನಾನಿದ್ದೆ. ಉದಯ್ ಕುಮಾರ್ ಎಲ್ಲ ಇದ್ರಂತ ಆ ಪಿಕ್ಚರ್ಲಿ. ಆ ಪಿಕ್ಚರ್ ನಾನು ನೋಡಲಿಲ್ಲ, ಅವ್ರ ಆಫೀಸಲ್ಲಿ ನನಗೆ ಜಾಗ ಕೊಟ್ಟಿದ್ದರು. ಆ ಆಫೀಸಲ್ಲಿ ಹನುಮಂತ ನಗರದಲ್ಲಿರೋದು. ಅಲ್ಲಿಂದ ನಾನು ಹೋರಾಟಕ್ಕೆ ಬರಬೇಕಲ್ಲ, ಗಾಂಧಿನಗರ ಕಡೆಗೆ ಅಲ್ಲಿ ಇಲ್ಲಿ ಓಡಾಡಬೇಕಲ್ಲ. ಆಗ ಈ ರಜನಿಯವರು ಬಸ್ ಕಂಡಕ್ಟರ್ ಆಗಿದ್ರಲ್ಲ, ಶಿವಾಜಿರಾವ್ ನಿಲಂಗೇಕರ್. ಆವಾಗ ಸ್ಮಾರ್ಟೆಸ್ಟ್ ಕಂಡಕ್ಟರ್ಸ್ ಆಫ್ ಅಂತ ಆವಾಗ KSRTC ಬಿ ಟಿ ಎಸ್ ಬಸ್ಸಲ್ಲಿ. ಹೌದು, ಆವಾಗ ಇನ್ನೂ ಚೆಂದ ಫಿಟ್ಟಾಗಿರೋದು ಬಟ್ಟೆ ಥರ, ಹಿಂಗೆ ಅಂದ್ಕೊಂಡು ಇಲ್ಲೆಲ್ಲ ಇರೋದು ಅವ್ರ ಮೀಸೆ, ಹೇರ್ ಎಲ್ಲ ತುಂಬ ಹೆಂಗಲ್ಲ ಆ ಥರ ಹೇರ್. ಏನು ಇಷ್ಟು ಕಪ್ಪಿದ್ರು, ಏನು ಆನಂದವಾಗಿದೆ, ಏನು ಚೆನ್ನಾಗಿದ್ದಾನಲ್ಲ ಅಂತ ನನಗೆ ಅವ್ನು ನೋಡಿ ಸ್ಫೂರ್ತಿ. ಅವರಿಗೂ ಎಲ್ಲ ನನ್ನ ನೋಡಿ, ಈ ನನ್ನ ಮಗ ಏನೋ ಆರ್ಟಿಸ್ಟ್ ಥರ ಇದ್ದಾನಲ್ಲ, ಚೆನ್ನಾಗಿದೆ. ನೀವು ಬೇರೆ ಯಾವಾಗ ಸಕ್ಕತ್ತಾಗಿದ್ರಿ. ನಾನು ಗುಬ್ಬಿ ಕಂಪ್ನಿಯಿಂದ ಬಂದವ್ರು ಬೆಳ್ಳಿಗಿದ್ನಲ್ಲ, ಅಂದರೆ ಇವನು ಆರ್ಟಿಸ್ಟ್ ಆಗ್ಬೋದಾಯ್ತಲ್ಲ ಅಂತ ಅವ್ರ ಮನಸ್ಸಲ್ಲಿ ಇತ್ತಂತೆ. ಬಟ್ ನನ್ನ ಮನಸ್ಸಲ್ಲಿ ಒಂದು ಅದೇ ಥರ ಇತ್ತು. ಆ ರೀತಿಯ ಒಂದು ರೀತಿಯ ಬಾಂಧವ್ಯ, ಭಾವವಾಹಿನಿ ನಮ್ಮಿಬ್ಬರು. ಅದಕ್ಕೆ ನನಗೆ ದುಡ್ಡಿಲ್ಲ, ಓಡಾಡೋಕ್ಕೆ ದುಡ್ಡಿಲ್ಲ. ನಾನು ಫ್ರೀಯಾಗಿ ಅಂದರೆ ನಾನು ಹತ್ಕೋತಿದ್ದೆ, ರೈಟಲ್ಲಿ ಹತ್ಕೊಳ್ಬೇಕು, ನಿಂತ್ಕೊಂಡಾಗ ಬಸ್ ನಿಂತ್ಕೊಂಡಾಗ ಇಳಿಬೇಕು. ಯಾಕಂದರೆ ಚೆಕ್ಕಿಂಗ್ ಬಂದರೆ ಕಷ್ಟ ಆಗುತ್ತೆ. ಸ್ವಲ್ಪ ಈ ಥರ ಕಳ್ಳ ದಂಧೆ ಮಾಡಿದ್ವಿ. ಕಡೆ ಹೆಚ್ಚಿಗೆ ದಿವಸ ಮಾಡಲಿಲ್ಲ, ನಾನು ನಾಚಿಕೆ ಆಗೋಯ್ತು ನನಗೆ. ಅವಶ್ಯಕತೆ ಇದೆ. ಬೆಂಗಳೂರಿಗೆಲ್ಲ ಬರ್ತಿರ್ತಾರಲ್ಲ, ಯಾವಾಗಲಾರು ಮಾರುವೇಷದಲ್ಲೆಲ್ಲ ಬಂದು ಹೋಗ್ತಿರ್ತಾರಂತೆ. ಆ ಟೈಮಲ್ಲಿ ಯಾವಾಗಲಾರು ಬಂದು ನಿಮ್ಮನ್ನ ಸರ್ಪ್ರೈಸಾಗಿ ಭೇಟಿ ಮಾಡಿದ್ದೆ? ಇಲ್ಲ, ನಾನು ಆ ಥರದ್ದೆಲ್ಲ ಅಷ್ಟೆಲ್ಲ ನಾನು ಪಳಗಿಲ್ಲ ಅವ್ರ ಜೊತೆಗೆ. ನಾನು ಅವ್ರು ಹಚ್ಕೊಂಡಿಲ್ಲ. ಯಾಕೆಂದರೆ ಅದು ಕೆ ಬಾಲಚಂದ್ರ ಜೊತೆ ನಾನು ಶೂಟಿಂಗ್ ಮಾಡಿದ್ದೀನಿ. ಆವಾಗೆಲ್ಲ ಬರೋರು, ಅಲ್ಲೂ ಮಾತಾಡ್ಸೋರು, ನಂಗೆ ಪರ್ಸ್ನಲಾಗಿ ಚೆನ್ನಾಗಿ ಗೊತ್ತವರು. ಬಟ್ ನಾನಿನ್ನೂ ಅವ್ನ ಹತ್ತಿರ ಹೋಗಿ ಅವ್ರ ಮದುವೆ ಆದಮೇಲೆಲ್ಲ ನಾನು ಅವರು ಭೇಟಿ ಮಾಡಿಲ್ಲ. ಅಂದರೆ ಆದಮೇಲೆ ಇದು ಅವ್ರ ಭಾಷಾ ಪಿಕ್ಚರ್ನಲ್ಲಿ ಹೋಗಿ ಭೇಟಿ ಮಾಡಿದ್ದೀನಿ. ಯಾರೊಬ್ಬರು ಕರೆದಿದ್ರು, ಆಗ ಶಿವಮೊಗ್ಗದವರು, ಅವ್ರ ಜೊತೆ ಹೋಗಿ ಮಾತಾಡಿಸ್ಬೇಕಾಗಿತ್ತು, ಹೋಗಿದ್ದೀನಿ. ನನಗೆ ಗುರುತು ಹಿಡಿತಾರೆ ಅವ್ರು, ಏನು ತೊಂದರೆ ಇಲ್ಲ. ನಮ್ಮ ಹಳೆಯ ಸ್ನೇಹದ ಗೊತ್ತಿದೆ ಅವ್ರಿಗೆ. ಆದರೆ ಅವರ ವಿಸ್ತಾರ ಬೇರೆ ಆಗಿರೋದಿಲ್ಲ, ನಾನು ಅವ್ರಿಗೆ ತೊಂದರೆ ಕೊಡೋದು. ಇವಾಗ ನೋಡಿ ಅಶೋಕ್ ಇದ್ದಾರೆ, ಅಶೋಕಕ್ಕೂ ಅವರು ತುಂಬ ಹತ್ತಿರ ಇದೆ. ಯಾಕೆಂದರೆ ಅವರೆಲ್ಲ ಒಂದೇ ಕ್ಲಾಸ್ಮೇಟ್ಸ್ಗಳು ಅಡಿಯಾರ್ ಇನ್ಸ್ಟಿಟ್ಯೂಟಲ್ಲಿ. ಆ ಅಡಿಯಾರ್ ಇನ್ಸ್ಟಿಟ್ಯೂಟಕ್ಕೆ ಮೇಷ್ಟ್ರಾದವರು ನನ್ನ ಗುಬ್ಬಿ ಕಂಪ್ನಿಯವರು. ಈಗ ಇದೆಲ್ಲ ಎಲ್ಲ ಒಂದು ಲಿಂಕೇ ಇದೆ. ಹೌದು, ಹಾಗೆ.